ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಾರ್ತ್ ಇಂಡಿಯನ್ ರೆಸಿಪಿ ಪಾಲಕ್ ಪನ್ನೀರ್ ಮಾಡುವ ವಿಧಾನಗಳನ್ನ ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಾನುಗಳು ಇಲ್ಲಿ ನಾನು 1 ಕಪ್ 1 ಪಾತ್ರೆಯಲ್ಲಿ 1 ಬಂಡಲ್ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 8-10 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಮತ್ತು 1 ಟೊಮೆಟೊ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1 ಆನಿಯನ್ ಕಟ್ ಮಾಡಿ ದೊಡ್ಡ ಆನಿಯನ್ನು, ಮೀಡಿಯಮ್ ಆದರೆ 2 ಆನಿಯನ್ ತೊಗೊಳ್ಳಿ. ಆನಿಯನ್ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು 200 ಗ್ರಾಮ್ಸ್ ಪನ್ನೀರ್ ಸ್ಕ್ವೇರಾಗಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. 1 ಲೆಮನ್ ಎಕ್ಸ್ಟ್ರಾಕ್ಟೆಡ್ ಜ್ಯೂಸ್ ತೊಗೊಂಡಿದ್ದೀನಿ. 25 ಗ್ರಾಮ್ಸ್ ಬಟರ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಟರ್ಮರಿಕ್ ಪೌಡರ್, ಅರಿಶಿನ, ಜೀರಿಗೆ, ಧನಿಯಾ ಪೌಡರ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್ ಇದನ್ನು ಇಟ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಮಾಡುವಾಗ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಯಾವುದನ್ನು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಅಂತ ತಿಳಿಸ್ತೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1 ಲೋಟ ನೀರು ಹಾಕಿದ್ದೀನಿ. ಮತ್ತು ಪಾಲಕ್ ಕಟ್ ಮಾಡಿರೋ ಸೊಪ್ಪನ್ನ ಇದರಲ್ಲಿ ತೊಗೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ ಒಟ್ಟಿಗೆ ಬೇಯಕ್ಕೆ ಹಾಕಿ, ಮತ್ತು 1 ಟೊಮೆಟೊ, ಹಚ್ಚಿರೋ ಟೊಮೆಟೊನು ಕೂಡ ಬೇಯಕ್ಕೆ ಹಾಕಿದ್ದೀನಿ. ಮತ್ತು ಹಚ್ಚಿರೋ ಅಂಥ ಒಂದು ದೊಡ್ಡದು ಇದು ಈರುಳ್ಳಿ, ಮೀಡಿಯಮ್ ಸೈಜ್ ಆದರೆ 2 ಈರುಳ್ಳಿನ ತೊಗೊಳ್ಳಿ. ಇದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಟ್ಟಿಗೆ ಬೇಯಿಸ್ಕೊಳ್ಳಿ. ನೋಡಿ, ಈಗ ಕುಕ್ಕರಲ್ಲಿ ಬೇಯಿಸಿದ್ದೀನಿ. ಈಗ ಇದು ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದ ನಂತರ ಬಟರ್, ನಾನು ಹೇಳಿದ್ನಲ್ಲ 25 ಗ್ರಾಮ್ಸ್ ಬಟರ್, ಅದು ತೊಗೊಂಡಿರೋದನ್ನು ಬಟರ್ನ ಹಾಕಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ 1/4 ಟೀ ಸ್ಪೂನ್ ಜೀರಿಗೆ ಹಾಕಿ. ಟರ್ಮರಿಕ್ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಟರ್ಮರಿಕ್ ಹಾಕಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಇದನ್ನು ಹಾಕ್ತೀವಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ಬೇಕಾದರೆ ಸ್ವಲ್ಪ ನೀವು ಗ್ರೈಂಡ್ ಮಾಡುವಾಗ ಇದ್ದಿದ್ದಂತಹ ಸ್ವಲ್ಪ ನೀರನ್ನು ಕೂಡ ನೀವು ಹಾಕ್ಕೋಬೋದು. ಇದು ಕುಕ್ಕರಲ್ಲಿ ಮೊದಲೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಇದು ಮತ್ತೇನು ತುಂಬ ಬೇಯೋದು ಬೇಡ. ಇದಾದಮೇಲೆ ನಾನು ಹೇಳ್ದಂಗೆ ಒಂದು ಪನ್ನೀರನ್ನ ಒಂದು ಸ್ವಲ್ಪ ಹಾಟ್ ವಾಟರ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಇಟ್ಟಿದ್ದೆ. ಸೊ ಅದನ್ನು ಮತ್ತೆ ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1 ಚಮಚ ಧನಿಯಾ ಪುಡಿ, 1 ಚಮಚ, 1/2 ಸ್ಪೂನ್ ಜೀರಾ ಪುಡಿ, ಮತ್ತು 1 ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ. ಮತ್ತು ಖಾರ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಪೆಪ್ಪರ್ ಹಾಕಿ. ಮತ್ತು ಬೇಯಿಸ್ಕೊಳ್ಳೋವಾಗಲೇ ನಾವು ಸಾಲ್ಟ್ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಈಗ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಹೀಗೆ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ. ಬಟರ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಆದರೆ 25 ಗ್ರಾಮ್ಸ್ ಸಾಕಾಗುತ್ತೆ. ನಿಮಗೆ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಬಟರ್ನ ಹಾಕ್ಕೋಬೋದು. ಭಾಳ ಚೆನ್ನಾಗಿರುತ್ತೆ. ಇದು ನಾನು, ಚಪಾತಿ ಇದಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಮತ್ತು ಬಾಯ್ಲ್ ಆಗ್ತಾಯಿದೆ ನೋಡಿ. ಈಗ ನಾನು ಸ್ಟವ್ನ ಆರಿಸ್ತಾ ಇದ್ದೀನಿ. ಇದಕ್ಕೆ ನಾನೀಗ ಲೆಮನ್ ಎಕ್ಸ್ಟ್ರಾಕ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಈ ಗ್ರೀನಾಗಿರೋ ಹಾಗೆ, ಈ ಲೆಮನ್ನು ಗ್ರೀನಾಗಿರೋದಕ್ಕೆ ಅದು ಕಲರು ಕೂಡ ಚೆನ್ನಾಗಿ ಇರೋದಕ್ಕೆ ಮೇಂಟೈನ್ ಮಾಡುತ್ತೆ. ಮತ್ತು ರುಚಿಗೂ ತುಂಬ ಚೆನ್ನಾಗಿರುತ್ತೆ ಲೆಮನ್ ಹಾಕಿದಾಗ. ಈಗ ಪಾಲಕ್ ಪನ್ನೀರ್ ರೆಸಿಪಿ ರೆಡಿಯಾಗಿದೆ.